Chapter number 3. Chapter number 3, current electricity. Current electricity. Okay, writing the okay. So in electricity, we have a different parts. One is electrostatic and another one is current electricity. ಅಂದ್ರೆ ಫಸ್ಟ್ ಚಾಪ್ಟರ್ ಡಿಸ್ಕಷನ್ ಮಾಡಬೇಕಾದ್ರೆ ಅದರ ಬಗ್ಗೆ ಹೇಳಿದ್ದೆ ನಾನು. ಎಲೆಕ್ಟ್ರಿಸಿಟಿ ಒಳಗಡೆ ಎರಡು ಬ್ರಾಂಚಸ್ ಅನ್ನು ನೋಡ್ತೀವಿ ನಾವು, ಒಂದು ಎಲೆಕ್ಟ್ರೋಸ್ಟಾಟಿಕ್, ಇನ್ನೊಂದು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ. So in the first second chapter we consider electric charges are at rest. ಹೌದಾ? ಒಂದನೇ ಚಾಪ್ಟರ್ ಎರಡನೇ ಚಾಪ್ಟರ್ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ರೆಸ್ಟ್ ಇದ್ದಾಗ ಏನಂತೈತಿ ಅನ್ನೋದನ್ನೆಲ್ಲ ನಾವು ಏನು ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. And the electric charge is at rest, it applies force, it produces electric field and it produces electric potential. ಯಾವಾಗಿದು? when the charge at rest. ಏನೇನು ಮಾಡ್ತಿತ್ತು? ಫೋರ್ಸ್ ಅನ್ನು ಅಪ್ಲೈ ಮಾಡ್ತಿತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತು, ನೆಕ್ಸ್ಟ್ ಪೊಟೆನ್ಷಿಯಲ್ ಅನ್ನು ಪ್ರೊಡ್ಯೂಸ್ ಮಾಡ್ತು. ಯಾವಾಗಿದು? when the electric charge is at rest. So in this chapter we are going to study the flow of electric charges and various phenomena due to that flow of electric charges. So ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋ ಆಗಕಂತಂದ್ರೆ ಏನಾಗ್ತೈತಿ ಅನ್ನೋದನ್ನ ನಾವು ಈ ಚಾಪ್ಟರ್ ಒಳಗಡೆ ಸ್ಟಡಿತೀವಿ. ಅದರಿಂದ ಏನೆಲ್ಲ ಎಫೆಕ್ಟ್ ಆಗ್ತಾವೋ ಮತ್ತೆ ಯಾವ ರೀತಿ ಫೆನಾಮಿನಾ ಆಗ್ತಾವೋ ಅನ್ನೋದನ್ನ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗಡೆ ಸ್ಟಡಿ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ಫೋರ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಅಂದ್ರೆ ಇವನ್ನ ಮೂರು ನಾವು ಒಂದನೇ ಚಾಪ್ಟರ್ ಎರಡನೇ ಚಾಪ್ಟರ್ದಲ್ಲಿ ಸ್ಟಡಿ ಮಾಡಿರೋದ್ರಿಂದ ಈ ಚಾಪ್ಟರ್ ಒಳಗಡೆ ಈ ಚಾರ್ಜ್ ಅನ್ನೋದು ಮೋಷನ್ ಒಳಗಡೆ ಬಂತಂದ್ರೆ ಅವಾಗ ಇದ್ರದ ಎಫೆಕ್ಟ್ ಏನಿರ್ತೈತಿ ಮತ್ತೆ ಇದರಿಂದ ಯಾವ್ಯಾವ ತರ ಫೆನಾಮಿನಾ ಅಂತ ಅನ್ನೋದನ್ನ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗಡೆ ಸ್ಟಡಿ ಮಾಡ್ತೀವಿ. ಬಟ್ ಮರೆಯೋ ಹಂಗಿಲ್ಲ, ಚಾರ್ಜು ರೆಸ್ಟ್ ಇರಲಿ ಮೋಷನ್ ಇರಲಿ, ಇಟ್ ಅಪ್ಲೈ ಫೋರ್ಸ್, ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ಎಫೆಕ್ಟ್ಸ್ ಮತ್ತೆ ಫೆನಾಮಿನನ್ಸ್ ನ ಎಲೆಕ್ಟ್ರಿಕ್ ಚಾರ್ಜ್ ಮಾಡ್ತೈತಿ. ಅದನ್ನ ನಾವು ಈ ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗಡೆ ಕಲಿತೀವಿ. ಕ್ಲಿಯರ್? ಸೊ ಹಾಗಾದ್ರೆ ಹಿಯರ್ ದ ಕರೆಂಟ್ ಸ್ಟ್ಯಾಂಡ್ಸ್ ಫಾರ್ ಫ್ಲೋ ಅಂತ ಆಯ್ತು. ಕರೆಂಟ್ ಅಂದ್ರೆ ಫ್ಲೋ ನೆನಪಿರಲಿ. ಬಟ್ ನಮ್ಮ ಮೈಂಡ್ ಕರೆಂಟ್ ಅನ್ಬಿಟ್ಲೆ ನಾವೇನಂತೀವಿ, ಇದಲ್ಲ ಇದಕ್ಕೆ ಬಂದ್ಬಿಡ್ತೀವಿ ಕರೆಂಟ್ ಅಂದ್ಬಿಟ್ಲೇನೆ. ಕರೆಂಟ್ ಅಂದ್ರೆ ನಾವು ಫ್ಲೋ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಅಂದ್ರೆ ಇಟ್ ಇಸ್ ದಿಸ್ ಸ್ಟಡಿ ಅಬೌಟ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಹಾಗಾದ್ರೆ when the charges are in motion, right, so it produces electric current and it gives various effects and various phenomena. ಸೊ ಹಾಗಾಗಿ ಈ ಚಾಪ್ಟರ್ ಒಳಗಡೆ ಚಾರ್ಜ್ ಫ್ಲೋ ಆಯ್ತಂದ್ರೆ ಏನ್ ಎಫೆಕ್ಟ್ ಮಾಡ್ತೈತಿ ಮತ್ತೆ ಅದರಿಂದ ಏನೆಲ್ಲ ಫೆನಾಮಿನಾ ಆಗ್ತಾವ ಅನ್ನೋದನ್ನ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗಡೆ ನಾವು ಸ್ಟಡಿ ಮಾಡ್ತೀವಿ. ಕ್ಲಿಯರ್? ಅಂದ್ರೆ ಈ ಚಾಪ್ಟರ್ ಒಳಗಡೆ ನಾವು ಎದ್ರ ಬಗ್ಗೆ ಸ್ಟಡಿ ಮಾಡಕತ್ತೀವಿ ಅಂತ ಹೇಳಿ ಇದು ಬೇಸಿಕ್ ಇನ್ಫಾರ್ಮೇಶನ್ಸ್ ನಿಮಗೆ ಗೊತ್ತಿರಲಿ. ರೈಟ್. ಸೊ ಹಾಗಾದ್ರೆ ದ ಕರೆಂಟ್ ಎಲೆಕ್ಟ್ರಿಸಿಟಿ ಇಟ್ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ಮೋಷನ್. ರೈಟ್? ಅದನ್ನ ಡೆಫಿನಿಷನ್ ಬರ್ಕೊಳ್ಳಿ. ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ it is the branch of electricity, it is the branch of electricity, it is the branch of electricity which is deals with the study of branch of electricity which deals with the study of flow of electric charge. Flow of electric
charge. Flow of electric charge. Flow of electric charge. Further on? Okay. So in the first chapter we studied when we rub a glass rod with a silk cloth. When we rub a glass rod with a silk cloth, the glass rod becomes positively charged body and silk cloth becomes negatively charged body. So in a conductor, free electrons are the charge carriers. In insulators, no free charge carriers. In liquids, positive and negative ions are the charge carriers. In semiconductor, free electron and holes are the charge carriers. Idar ಬಗ್ಗೆ ಸ್ವಲ್ಪ ಗೊತ್ತಿರಲಿ ನಿಮಗೆ. So here I consider a silk cloth. That silk cloth is rubbed with what? Glass rod. The silk cloth becomes negatively charged and glass becomes positively charged. Alright. So here I consider two silk cloth and hanged separately. ಎರಡು ಸಿಲ್ಕ್ ಕ್ಲಾತ್ ಅನ್ನು ತಗೊಂಡಿ ನಾನಿಲ್ಲಿ. ಈ ಸಿಲ್ಕ್ ಕ್ಲಾತ್ ಅನ್ನು ಇದರಿಂದ ರಬ್ ಮಾಡಿವೆ, ಗ್ಲಾಸ್ ರಾಡ್ ಇಂದ ರಬ್ ಮಾಡಿವೆ. ಹಾಗಾಗಿ ಸಿಲ್ಕ್ ಕ್ಲಾತ್ ಏನಾಗಿದೆ? ನೆಗೆಟಿವ್ಲಿ ಚಾರ್ಜ್ ಬಾಡಿ ಆಗಿದೆ. ರೈಟ್. These two charged bodies are having a different potential. ಇದು A ಅಂತ ಕರೆಯೋಣ, ಇದಕ್ಕೆ B ಅಂತ ಕರೆಯೋಣ. ಸೊ ಹಾಗಾದ್ರೆ ಇದು ನೆಗೆಟಿವ್ಲಿ ಚಾರ್ಜ್ ಬಾಡಿ, ಇದು ನೆಗೆಟಿವ್ಲಿ ಚಾರ್ಜ್ ಬಾಡಿ. ಇದರದ ಪೊಟೆನ್ಷಿಯಲ್ V1, ಇದರದ ಪೊಟೆನ್ಷಿಯಲ್ V2. These two bodies are having different potential. Different potential. In between these two bodies, air is there. There is a gap. ಎರಡರ ಮಧ್ಯೆ ಗ್ಯಾಪ್ ಐತಿ. ಗ್ಯಾಪ್ ದಲ್ಲಿ ಯಾರು ಬರ್ತಾರ? ಏರ್ ಬರ್ತಾರ. ಏರ್ ಇಸ್ ಅನ್ ಇನ್ಸುಲೇಟರ್. ಸೊ ಹಾಗಾದ್ರೆ ಈ ಇನ್ಸುಲೇಟರ್ ಏನ್ ಕೆಲಸ ಮಾಡ್ತೈತಿ? ಇದು ಕೆಲಸ ಮಾಡ್ತೈತಿ. ಹೌದಾ? ಏನ್ ಮಾಡ್ತೈತಿ ಇನ್ಸುಲೇಟರ್? ಎಲೆಕ್ಟ್ರಿಕ್ ಚಾರ್ಜಸ್ ಅನ್ನ ಮುಂದೆ ಹೋಗಕ್ ಬಿಡೋಂಗಿಲ್ಲ. ಎಲ್ಲಿರ್ತಾವಲ್ಲ ಅಲ್ಲೇ ನಿಲ್ಲಿಸ್ಬಿಡ್ತಿದ್ರು. ಸೊ ಹಾಗಾದ್ರೆ there is no flow of electric charges from A body to B body because in between there is a air. Point clear ಆಯ್ತು? Now connect these two bodies with a small conducting wire. ಏನ್ ಮಾಡ್ತೀನಿ ನಾನು? ಫಸ್ಟ್ ಎರಡು ಸಪರೇಟ್ ಇದ್ವು, ಈಗ ಸಣ್ಣದೊಂದು ನಾನು ಮೆಟಲ್ ವೈರ್ ನ ತಗೊಂಡು A ಬಾಡಿಯಿಂದ B ಬಾಡಿಗೆ ನಾನು ಕನೆಕ್ಟ್ ಮಾಡ್ತೀನಿ. ಏನಾಗ್ಬೋದು? ಚಾರ್ಜಸ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಹೌದಿಲ್ಲ? ಎಲ್ಲಿಂದ ಎಲ್ಲಿಗೆ? A to B or B to A? A to B or B to A? ಸೊ ಇಲ್ಲಿ ಡಿಫರೆಂಟ್ ಪೊಟೆನ್ಷಿಯಲ್ ಇದೆ ಅಂತ ನಾವು ಹೇಳ್ತೀವಿ. ಹೌದಾ? ಇದು ಜಾಸ್ತಿ ಪೊಟೆನ್ಷಿಯಲ್, ಇದು ಕಡಿಮೆ ಪೊಟೆನ್ಷಿಯಲ್ ಅಂತಲ್ಲ. ಇದರಲ್ಲಿ ಯಾವ್ದಾದ್ರೂ ಜಾಸ್ತಿ ಆಗಿರ್ಬೋದು, ಯಾವ್ದಾದ್ರೂ ಕಡಿಮೆ ಆಗಿರ್ಬೋದು. The basic rule is when we connect these two bodies, what happens? There is a flow of electric charges from higher potential to lower potential. Let's consider the body is having a higher potential, and body B is having lower potential. Right? So ಹಾಗಾದ್ರೆ in this case the electric charges flow from A to B. ಎಲ್ಲಿ ತನ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ? ಅಪ್ ಟು ಈಕ್ವಲ್ ಪೊಟೆನ್ಷಿಯಲ್. ಸೊ ಹಾಗಾದ್ರೆ A ಮತ್ತು B ಬಾಡಿದು ಪೊಟೆನ್ಷಿಯಲ್ ಆಫ್ A is equal to potential of B. So when we connect A body to B body, there is a transfer of electric charges from A to B until their potential becomes equal. A ದಿಂದ ಚಾರ್ಜಸ್ B ಗೆ ಟ್ರಾನ್ಸ್ಫರ್ ಆಗುವಂತ ಹೋಗ್ತಾವು. ಸೊ ಹಾಗಾದ್ರೆ ಎಲ್ಲಿ ತನ ಟ್ರಾನ್ಸ್ಫರ್ ಆಗ್ತೈತೆ ಅಂದ್ರೆ ಎರಡು ಆಬ್ಜೆಕ್ಟ್ಸ್ ಅದು ಪೊಟೆನ್ಷಿಯಲ್ ಈಕ್ವಲ್ ಆಗೋ ತರ ಏನಾಗ್ತೈತಿ? ಟ್ರಾನ್ಸ್ಫರ್ ಆಗ್ತೈತಿ. ಆಫ್ಟರ್ ದಟ್ once these two bodies gets equal potential, then there is no flow of electric charges from one body to the another body. Potential equal ಆಯ್ತಂದ್ರೆ charges flow ಆಗೋದಿಲ್ಲ. So ಹಾಗಾದ್ರೆ in order to get a continuous flow of electric charge, we have to maintain the potential of A and potential of B. ಅಂದ್ರೆ ಕಂಟಿನ್ಯೂಸ್ ಇದು ಫ್ಲೋ ಆಗಬೇಕಪ್ಪ ಅಂತ ಹೇಳಿದ್ರೆ ಇದನ್ನ ಯಾವಾಗಲೂ ಹೈಯರ್ ಪೊಟೆನ್ಷಿಯಲ್ ಇಂದಲೇ ಇಡಬೇಕು ನಾವು.
ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಹಾಗಾದ್ರೆ ದಿಸ್ ಟೈಪ್ ಆಫ್ ಫಿನಾಮಿನನ್ಸ್ ವಿ ಕ್ಯಾನ್ ಅಬ್ಸರ್ವ್ ಇನ್ ಅವರ್ ಡೈಲಿ ಲೈಫ್. ಈ ತರ ಫಿನಾಮಿನನ್ಸ್ ನಾವು ಡೈಲಿ ಲೈಫ್ ದಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಎಲ್ಲಿ ಅಂದ್ರೆ ಈ ಕ್ಲೌಡ್ಸ್ ಇದಾವಲ್ಲ, ಸರಿ. ಸೊ ಹಾಗಾದ್ರೆ ಈ ಕ್ಲೌಡ್ಸ್ ಕಂಟಿನ್ಯೂಸ್ ಮೋಷನ್ ಒಳಗಡೆ ಇರೋದ್ರಿಂದ ಏರ್ ಜೊತೆಗೆ ಕಾಂಟ್ಯಾಕ್ಟಿಗೆ ಬರ್ತೈತಿ. ಏರ್ ಜೊತೆ ಕಂಟಿನ್ಯೂಸ್ ಆಗಿ ಫ್ರಿಕ್ಷನ್ಗೆ ಒಳಪಟ್ಟ ಇದ್ರ ಮೇಲ್ಗಡೆ ಕ್ಲೌಡ್ಸ್ ಮೇಲ್ಗಡೆ ನೆಗೆಟಿವ್ ಚಾರ್ಜಸ್ ಏನಾಗ್ತೈತಿ, ಅಕ್ಯುಮುಲೇಟ್ ಆಗ್ತೈತಿ. ರೈಟ್, ಇದ್ರ ಜೊತೆ ಏರ್ ಜೊತೆ ಅಟ್ಮಾಸ್ಫಿಯರ್ ದಲ್ಲಿ ಇರ್ತಕ್ಕಂತಹ ಗಾಳಿ ಜೊತೆಗೆ ಈ ಕ್ಲೌಡ್ಸ್ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇರೋದ್ರಿಂದ ಫ್ರಿಕ್ಷನ್ ಮೆಥಡ್ ದಿಂದ ಈ ಕ್ಲೌಡ್ ಮೇಲ್ಗಡೆ ಏನಾಗ್ಬಿಡ್ತೈತಿ, ಚಾರ್ಜಸ್ ಅಕ್ಯುಮುಲೇಟ್ ಆಗ ಸ್ಟಾರ್ಟ್ ಆಗ್ತೈತಿ. ಹಾಗಾದ್ರೆ ಇವು ಅಷ್ಟು ಚಾರ್ಜಸ್ ನೆಗೆಟಿವ್ ಇರೋದ್ರಿಂದ ಅವರ ಮಧ್ಯೆ ಯಾವ ಫೋರ್ಸ್ ಡೆವಲಪ್ ಆಗ್ತೈತಿ, ರಿಪಲ್ಸಿವ್ ಫೋರ್ಸ್ ಡೆವಲಪ್ ಆಗ್ತೈತಿ. ರೈಟ್, ಸೊ ಹಾಗಾದ್ರೆ ಈ ಕ್ಲೌಡ್ ಇನ್ನೊಂದು ಕ್ಲೌಡ್ ಜೊತೆ ಏನಾದ್ರೂ ಲೋವರ್ ಪೊಟೆನ್ಷಿಯಲ್ ಇರ್ತಕ್ಕಂತಹ ಇನ್ನೊಂದು ಕ್ಲೌಡ್ ಜೊತೆ ಕಾಂಟ್ಯಾಕ್ಟಿಗೆ ಬಂತಂದ್ರೆ there is a flow of electric charges from higher potential cloud to lower potential cloud. The time interval is very short. So ಅಂದ್ರೆ ಈ ಕ್ಲೌಡ್ ಇಂದ ಈ ಕ್ಲೌಡ್ ಗೆ ಚಾರ್ಜಸ್ ಏನು ಟ್ರಾನ್ಸ್ಫರ್ ಆಗ್ತಿದಲ್ಲ, ಆ ಟ್ರಾನ್ಸ್ಫರ್ ಆಗ್ತಕ್ಕಂತ ಟೈಮ್ ಬಹಳ ಕಡಿಮೆ ಇರ್ತೈತಿ. So ಅದಕ್ಕೆ in a short interval of time there is a flow of electric charges from A to B, that is called lightning ಅಂತ ನಾವು ಕರಿತೀವಿ. ಮಿಂಚ್ ಅಂತ ಹೇಳ್ತೇವೆ ನೋಡಿ, ಆಕಾಶದಲ್ಲಿ ಅಷ್ಟೇ ಕಾಣಿಸ್ತಿರ್ತದೆ ಅದು. ಸೊ ಅದು ಯಾಕೆ ಕಾಣಿಸ್ತಿತ್ತಪ್ಪ ಅಂತ ಹೇಳಿದ್ರೆ, ಯಾವಾಗ ಕಾಣಿಸ್ತಿತ್ತಂದ್ರೆ ಒಂದು ಕ್ಲೌಡ್ ಇನ್ನೊಂದು ಕ್ಲೌಡ್ ಚಾರ್ಜ್ ಆದಂತಹ ಕ್ಲೌಡ್ಸ್ ಏನಾದರೂ ಕಾಂಟ್ಯಾಕ್ಟ್ ಆಯ್ತಂದ್ರೆ ಅದು ಅಟ್ಮಾಸ್ಫಿಯರಿಕ್ ವಾಟರ್ ಡ್ರಾಪ್ಸ್ ಇಂದ ಇರಬಹುದು ಅಥವಾ ಒಂದಕ್ಕೊಂದು ಫಿಸಿಕಲಿ ಕಾಂಟ್ಯಾಕ್ಟ್ ಆಗಿರ್ಬೋದು. ಕಾಂಟ್ಯಾಕ್ಟ್ ಆದ ತಕ್ಷಣನೇ ಎಲೆಕ್ಟ್ರಿಕ್ ಚಾರ್ಜಸ್ ಈ ಕ್ಲೌಡ್ ಇಂದ ಈ ಕ್ಲೌಡ್ಗೆ ಸಡನ್ ಏನಾಗ್ಬಿಡ್ತೈತಿ, ಪಾಸ್ ಆಗ್ಬಿಡ್ತೈತಿ. ಆ ಮಿಂಚ್ ನೋಡ್ರಿ ಅರ್ಧ ತಾಸಗಟ್ಲೆ ಅಲ್ಲೇ ಇರ್ತದ, ಮನೆ ಹತ್ತಿನೆಲ್ಲ ಕರ್ ತೋರಿಸ್ಬೋದು ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಮಾಯ ಆಗ್ಬಿಡ್ತೈತಿ ಅದು. ಸೊ ಅಂದ್ರೆ ಕ್ಲೌಡ್ ಟು ಕ್ಲೌಡ್ ಚೇಂಜ್ ಆಯ್ತಂದ್ರೆ ನಾವು ಲೈಟ್ನಿಂಗ್ ನ ಅಬ್ಸರ್ವ್ ಮಾಡ್ತೀವಿ. ಇನ್ನ ಮಳೆಗಾಲದೊಳಗಡೆ ಅರ್ತ್, so during the rainy seasons what happens, the charges flow from clouds to ground, right, through the atmosphere ಮುಖಾಂತರ ಅಥವಾ ವಾಟರ್ ಡ್ರಾಪ್ಲೆಟ್ಸ್ ಮುಖಾಂತರ ಈ ಚಾರ್ಜಸ್ ಗ್ರೌಂಡ್ ಗೆ ಟ್ರಾನ್ಸ್ಫರ್ ಆಗ್ತಾವ. ಅದಕ್ಕೆ ನಾವು ಸಿಟ್ ಹೊಡಿ ನೋಡ್ರಿ ಅಂತ ಹೇಳ್ತೀವಿ ನೋಡಿ, ಸಿಟ್ಲು ಗಿಡಕ್ಕೆ ಸಿಟ್ಲು ಅಂತ ಹೇಳ್ತೀವಲ್ಲ, ನೆನಪಲ್ಲಿ there is a transfer of charges from clouds to earth. ಇದಕ್ಕೂ ಕೂಡ ಲೈಟ್ನಿಂಗ್ ಅಂತ ಹೇಳ್ತೀವಿ ನಾವು, ಜನರಲ್ ಭಾಷೆದೊಳಗಡೆ ನಾವು ಸಿಟ್ ಹೊಡಿತ ಅಂತ ಹೇಳ್ತೀವಿ, ಹೌದಾ? ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಟ್ರಾನ್ಸ್ಫರ್ ಆಗಬೇಕಾದ್ರೆ ಈ ಎಲೆಕ್ಟ್ರಿಕ್ ಚಾರ್ಜಸ್ ಗುಡ್ ಕಂಡಕ್ಟರ್ ಅನ್ನ ಹುಡುಕ್ತಿರ್ತಾವ. ಇಲ್ಲಿ ಏನಾದರೂ ಗಿಡ ಇತ್ತಪ್ಪ ಅಂತ ಹೇಳಿದ್ರೆ ಮಳಿ ಬಿದ್ದು ಮಳಿ ಹನಿ ಎಲ್ಲ ಈ ಗಿಡದ ಸರ್ಫೇಸ್ ಮೇಲ್ಗಡೆ ಎಲ್ಲ ಕುಂತಪ್ಪ ಅಂತ ಹೇಳಿದ್ರೆ ಇಂಪ್ಯೂರ್ ವಾಟರ್ ಆಗ್ತೈತಿ. ಇಂಪ್ಯೂರ್ ವಾಟರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಹಾಗಾಗಿ ಆ ಎಲೆಕ್ಟ್ರಿಕ್ ಚಾರ್ಜ್ ಗಿಡದ ಮುಖಾಂತರ ಗ್ರೌಂಡಿಗೆ ಹೋಗ್ತೈತಿ. ಅದಕ್ಕೆ ನಾವು ಗಿಡಕ್ಕೆ ಸೆಟ್ಲ್ ಹೊಡಿತ್ ನೋಡು ಅಂತ ಹೇಳಿ ಕರಿತೀವಿ. ಸಪೋಸ್ ಅಲ್ಲಿ ಗಿಡನ ಇರ್ಲಿಲ್ಲಪ್ಪ ಅಂತ ಹೇಳಿದ್ರೆ ಬರೀ ಮನುಷ್ಯ ಇದ್ದಂದ್ರೆ ಹ್ಯೂಮನ್ ಬಾಡಿ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಆ ಎಲೆಕ್ಟ್ರಿಕ್ ಚಾರ್ಜಸ್ ಮನುಷ್ಯ ಮುಖಾಂತರ ಗ್ರೌಂಡಿಗೆ ಪಾಸ್ ಆಗ್ತೈತಿ. ನಾವು ಅಷ್ಟು ಎಲೆಕ್ಟ್ರಿಕ್ ಚಾರ್ಜಸ್ ನ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಸ್ವಲ್ಪ ಎಲೆಕ್ಟ್ರಿಕ್ ಚಾರ್ಜಸ್ ನಾವು ತಡ್ಕೋಬಹುದು. ಹಾಗಾಗಿ ಬಳ್ಳಿ ಇಟ್ಕೊಂಡೆ ತಕೊಂಡ್ಬಿಡ್ತೀವಿ, ಶಾಪ್ ಹೊಡಿತಾ ಬಟ್ ಇದು ಹೆವಿ ಚಾರ್ಜಸ್ ಫ್ಲೋ ಆಗೋದ್ರಿಂದ ನಮ್ ಕಡೆ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಅದರ ಸಂಬಂಧ ಮನುಷ್ಯ ಸಿಡ್ಲು ಹೊಡೆದು ಸಾಕು ನೋಡು ಅಂತ ಹೇಳ್ತೀವಿ. ಅದಕ್ಕೆ ಸಿಡ್ಲು ಬರಬೇಕಾದ್ರೆ ಅಥವಾ ಮಿಂಚು ಬರಬೇಕಾದ್ರೆ ಓಪನ್ ಏರಿಯಾದಾಗ ಇದ್ವು ಅಂದ್ರೆ ನಾವು ಈ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಹೋಗೋ ಕೆಲಸ ಮಾಡ್ಬೇಕಂದ್ರೆ ಬಸ್ಸರ ಇರ್ಲಿ, ಕಾರರ ಇರ್ಲಿ ಅಥವಾ ಮನಿ ಒಳಗಡೆ ಇರಲಿ. ಸಣ್ಣವರಿದ್ದಾಗ ಮಳೆ ಬರಾಕತ್ತಪ್ಪ ಅಂತ ಹೇಳಿದ್ರೆ ಸಿಡ್ಲಿ ಗಿಡ್ಲಿ ಬೆಳಕತ್ತಿದ್ವು ಅಂದ್ರೆ ಹೊರಗೆ ದೂಡ್ತಿದ್ರಿ, ಆಟ ಆಡ್ಕೊಂಬ ಅಂತ ಹೇಳಿ ಸಿಡ್ಲ ಬಾಳ್ ಬಿಡಾಕತ್ತವು, ಹೊರಗೆ ಹೋಗಿ ಒಂದ್ ಸ್ವಲ್ಪ ತಿರ್ಗಾಡ್ಕೊಂಬ ಅಂತ ಹೇಳಿ ಕಳಿಸ್ತಿದ್ರ. ಹೊರಗೆ ಹೆಜ್ಜೆ ಇಟ್ಟಂದ್ರ ಕಾಲ ಬರೀತೀನಿ ಇಟ್ಟಿದ್ರ, ಒಳಗೆ ಜೈಗಿ ಕುಂದ್ರಿಸಿ ಹೊರಗಡೆ ಒಂದು ಕೆಮ್ಮನ ಹೋಗಿದ್ರ ಅಡ್ಡಾಡೋರು ತಗೊಂಡು ಹೋಗಿ ಅಂತ ಹೇಳಿ. ಯಾಕಂದ್ರೆ
ಯಾಕಂದ್ರೆ ಹಿಂದಿನ ಕಾಲದ ಮನಿ ಎಲ್ಲ ಮಣ್ಣಿನ ಮನಿ, ಕಟ್ಟಿಗೆ ಮನಿ, ಕಲ್ಲಿನ ಮನಿ, ಹೌದಾ? ಯಾಕಂದ್ರೆ ಅದು ನೀರು ಬಿತ್ತಂದ್ರೆ ಅದು ಕಂಡಕ್ಟರ್ ಆಗಿ ಬಿಡ್ತೈತಿ. ಕಂಡಕ್ಟರ್ ಆಯ್ತಂದ್ರೆ ಚಾರ್ಜಸ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದು ಆಗ್ಬಾರ್ದು ಅಂತ ಹೇಳಿ ಮನಿ ಒಳಗಡೆ ಕ್ಯಾಬನ್ ಪೀಸ್ ಹೋಗಿದ್ರು. ಯಾಕಂದ್ರೆ ಐರನ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಹಾಗಾಗಿ ಅದು ಅದರ ಮುಖಾಂತರ ಗ್ರೌಂಡಿಗೆ ಹೋಗ್ಲಿ ಅನ್ನೋ ಉದ್ದೇಶದಿಂದ ಹೋಗಿದ್ದಿದ್ರು. ಇದು ಏನಪ್ಪ ಅಂದ್ರೆ ಸೈಂಟಿಫಿಕ್ ರೀಸನ್ಸ್ ಇದು ಯಾಕೆ ಮಾಡ್ತಾರೆ, ರೈಟ್? ಹಾಗಾದ್ರೆ there is a transfer of electric charges from one body to another body in a short interval of time. This current is called transient current ಅಂತ ಕರೀತೀವಿ. ನೆನಪಲ್ಲಿ ಲೈಟ್ನಿಂಗ್ ಆಗಬೇಕಾದ್ರೂ ಕೂಡ there is a transfer of charges from one body to another body or clouds to earth. In a short interval of time, large amount of charges transfers. That flow of charges is called what? Transient current ಅಂತ ನಾವು ಕರೀತೀವಿ. ಅದಕ್ಕೆ transient current. Transient current, right? ಯಾವುದು ಈ ಲೈಟಿಂಗ್ ದಲ್ಲಿ ಚಾರ್ಜಸ್ ಫ್ಲೋ ಆಗ್ತೈತಲ್ಲ ಅದಕ್ಕೆ ಟ್ರಾನ್ಸಿಯಂಟ್ ಕರೆಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ in this transient current there is no steady flow of electric charges. ಎಲೆಕ್ಟ್ರಿಕ್ ಚಾರ್ಜಸ್ ಸ್ಟಡಿ ಫ್ಲೋ ಇರೋದಿಲ್ಲ ಇಲ್ಲಿ. ಒಮ್ಮಿಕ್ಲೆ ಬಂದ್ರೆ ಹೆವಿ ಎಲೆಕ್ಟ್ರಿಕ್ ಚಾರ್ಜಸ್ ಒಮ್ಮಿಕ್ಲೆ ಫ್ಲೋ ಆಗಿಬಿಡ್ತೈತೆ, ರೈಟ್? ಈ ತರ ಕರೆಂಟ್ಸ್ ನಾವು ಡೈಲಿ ಲೈಫ್ ಒಳಗಡೆ ಅಬ್ಸರ್ವ್ ಮಾಡ್ತೀವಿ. ಒಮ್ಮೆ ಬಾಡಿ ಒಳಗಡೆನೂ ಕೂಡ ಮೈಕ್ರೋ ಆಂಪಿಯರ್ ಕರೆಂಟ್ ಇರ್ತೈತಿ. ಬಾಡಿ ಇದೆಯಲ್ಲ, ನಮ್ಮ ಬಾಡಿ ಒಳಗಡೆನೂ ಎಲೆಕ್ಟ್ರಿಕ್ ಕರೆಂಟ್ ಇರ್ತೈತಿ. ನೆನಪಲ್ಲಿ ಇನ್ ಟರ್ಮ್ಸ್ ಆಫ್ ಮೈಕ್ರೋ ಆಂಪಿಯರ್ ಇರ್ತೈತಿ. ಇದಿಷ್ಟು ನಮ್ಮ ಡೈಲಿ ಲೈಫ್ ಒಳಗಡೆ ನಾವು ಈ ರೀತಿ ಎಲ್ಲ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾದ್ರೆ ಈ ಕರೆಂಟಿಗೆ ಬರೋಣ. When we contact A body to B body, there is a transfer of electric charges, right? So ಹಾಗಾದ್ರೆ the flow of electric charges constitutes electric current. Electric charges flow ಆಗೋದ್ರಿಂದನೇ ಅದೊಂದು ನ್ಯೂ ಫಿಸಿಕಲ್ ಕ್ವಾಂಟಿಟಿನ ಕ್ರಿಯೇಟ್ ಮಾಡ್ತೈತಿ. ಅದಕ್ಕೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ current. So ಹಾಗಾದ್ರೆ electric current is the rate of flow of charges. Rate of flow of charges through any cross section of the conductor is called what? Electric current. So ಹಾಗಾದ್ರೆ ಈ ಚಾರ್ಜಸ್ ಪಾಸ್ ಆಗಬೇಕಾದ್ರೆ ಒಂದು ರೆಫರೆನ್ಸ್ ಲೈನ್ ಅನ್ನು ತಗೋರಿ. ರೆಫರೆನ್ಸ್ ಲೈನ್ ದಲ್ಲಿ ಟೈಮ್ ಅನ್ನು ಹಚ್ಚಿರಿ. ಟೈಮ್ ಇಸ್ ಈಕ್ವಲ್ ಟು 1 ಸೆಕೆಂಡ್. ಸೊ ಹಾಗಾದ್ರೆ 1 ಸೆಕೆಂಡ್ ದಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗ್ತಾವಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ದಟ್ ಈಸ್ ಅ ರೇಟ್. ರೇಟ್ ಅಂದ್ರೆ ಡಿವೈಡೆಡ್ ಬೈ ಟಿ ಅಂತ ನಾವು ಕರಿತೀವಿ. Q divided by T. Rate of flow of electric charges is called electric current. So the expression of electric current is I is equal to Q into T ಅಂತ ನಾವು ಕರಿತೀವಿ. So in this conductor we don't know how many electrons flow per unit time. Q is equal to according to the quantization rule. First chapter ದಲ್ಲಿ basic property of electric charges ಹೇಳಬೇಕಾದ್ರೆ quantization of electric charge ಅನ್ನು ಹೇಳಿದ್ವಿ. Quantization Q is equal to plus or minus n into E ಅಂತ ಬರೆದಿದ್ವಿ. ಸೊ ಹಾಗಾದ್ರೆ Q ಇದ್ದ ಜಾಗದಲ್ಲಿ ನಾವು ಏನು ಬರೀಬಹುದು ಈಗ? This is the general expression of electric current. We can write this expression I is equal to plus or minus n into E divided by T ಕೂಡ ಅಂತ ನಾವು ಬರೀಬಹುದು. This is another expression of electric current. Next, first electric current ಅಂತ ಹೆಡಿಂಗ್ ಹಾಕ್ರಿ. ಅದರ ಡೆಫಿನಿಷನ್ ತಗೊಳ್ಳಿ. Electric current, a rate of flow of electric charge, through a conductor of any cross section. Rate of flow of electric charge through a conductor of any cross section. Rate of flow of electric charge through a conductor of
any cross section is called what? Electric current. ನೀವು just rate of flow of electric charge ಅನ್ನು ಕೂಡ ನಡೆದಿದೆ. And its general expression is I is equal to Q divided by T. What is the unit of this charge? Time. So ಹಾಗಾದ್ರೆ ಕೂಲಂಬ್ per second. ಈ ಕೂಲಂಬ್ per seconds ಬದಲಿಗೆ ನಾವು ಇದರದ ಯೂನಿಟ್ ಅನ್ನು ಆಂಪಿಯರ್ ಅಂತ ಕರೀತೀವಿ. It is the name of a scientist. ಬರೀಬೇಕಾದ್ರೆ ಸ್ಮಾಲ್ ಲೆಟರ್ ಸಿಂಬಲ್ ಅನ್ನ ಕ್ಯಾಪಿಟಲ್ ಎ ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಹಾಗಾದ್ರೆ SI unit of electric current is ampere. SI unit. Next, the dimensional formula of this electric current. Dimensional formula. Charge the dimensional formula, you know. Because electric current is a fundamental quantity. Remember, its dimensional formula is a to the power 1 ಅಂತ ನಾವು ಕರೀತೀವಿ. a to the power 1 dimensional formula. Dimensional equation. I is equal to a to the power 1. Next, charge is which quantity? Scalar quantity. Time? Therefore, electric current is also scalar quantity. ಇದನ್ನ ಆಮೇಲೆ ಪ್ರೂವ್ ಕೂಡ ಮಾಡ್ತೀವಿ. ಬಿಕಾಸ್ ಎಲೆಕ್ಟ್ರಿಕ್ ಕರೆಂಟ್ obeys the scalar rule. It does not obeys law of vector additions. Vector addition rule ಅಲ್ಲ ಇದು obey ಮಾಡೋದಿಲ್ಲ. ಎಲೆಕ್ಟ್ರಿಕ್ ಕರೆಂಟ್ ಸ್ಕೇಲಾರ್ ಅಡಿಷನ್ಸ್ ಅನ್ನು obey ಮಾಡೋದ್ರಿಂದ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರೀತೀವಿ. ಪಾಯಿಂಟ್ ಕ್ಲಿಯರ್ ಇದು? ಓಕೆ. ನೆಕ್ಸ್ಟ್, so ಹಾಗಾದ್ರೆ if the electric current is equal to 1 ampere when Q is equal to 1 coulomb and T is equal to 1 second. ಸೊ ಅಂದ್ರೆ ಕಂಡಕ್ಟರ್ದಲ್ಲಿ 1 ಸೆಕೆಂಡ್ದಲ್ಲಿ 1 ಕೂಲಂಬ್ ಚಾರ್ಜಸ್ ಏನಾದರೂ ಫ್ಲೋ ಆಯಿತು ಅಂದ್ರೆ ಅವಾಗ ಆ ಕಂಡಕ್ಟರ್ದಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ಹೇಳ್ತೀವಿ? 1 ಆಂಪಿಯರ್ ಅಂತ ಹೇಳ್ತೀವಿ. ಅಂದ್ರೆ this is the conductor and this one is the barrier. Time ಎಷ್ಟು ಇಲ್ಲಿ? 1 second. ಸೊ ಹಾಗಾದ್ರೆ ಈ ಬ್ಯಾರಿಯರ್ ಅನ್ನ 1 ಸೆಕೆಂಡ್ ದಲ್ಲಿ ಎಷ್ಟು ಚಾರ್ಜ್ ಕ್ರಾಸ್ ಮಾಡಬೇಕು? 1 ಕೂಲಂಬ್ ಚಾರ್ಜ್ ಏನಾದರೂ ಕ್ರಾಸ್ ಮಾಡ್ತಂದ್ರೆ ಈ ಕಂಡಕ್ಟರ್ದಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ಹೇಳ್ತೀವಿ? 1 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿ ನಾವು ಜನರಲ್ ಡೆಫಿನಿಷನ್ ಮಾಡ್ಕೊಳ್ತೀವಿ. ಸೊ ಹಾಗಾದ್ರೆ I is equal to 1 ampere when a 1 coulomb of charges flowing per second. Right? ಇದು electric current ಇಷ್ಟು ಇನ್ಫಾರ್ಮೇಷನ್ಸ್ ಗೊತ್ತಿರಲಿ. Next, we have different types of currents. Different types of current. Different types of current. First one is steady current. Steady current ಅದಕ್ಕೆ ನಾವು DC current ಕೂಡ ಅಂತ ಕರೀತೀವಿ, direct current. DC ಅಂದ್ರೆ direct current ಅಂತ ನಾವು ಕರೀತೀವಿ. So when we plot a time and the magnitude of the current graph, time x-axis, y-axis current. Hi. So the magnitude of current will remain same. As we increase the time, the magnitude will remain same. ಈ ತರ ಏನಾದರೂ ಇರ್ತಂದ್ರೆ ಅಂದ್ರೆ ನಾನು ಆನ್ ಮಾಡಿದ ತಕ್ಷಣವೇ ಮ್ಯಾಕ್ಸಿಮಮ್ ಕರೆಂಟ್ 10 ಆಂಪಿಯರ್ ಇತ್ತಂದ್ರೆ 1 ನಿಮಿಷ ಆಯಿತು 10 ಆಂಪಿಯರ್, 2 ನಿಮಿಷ ಆದರೂ ಕೂಡ 10 ಆಂಪಿಯರ್, 3 ನಿಮಿಷ ಆದರೂ 10 ಆಂಪಿಯರ್. ಈ ತರ ಟೈಮ್ ಇನ್ಕ್ರೀಸ್ ಆದಂಗೆ ಕರೆಂಟ್ ವ್ಯಾಲ್ಯೂ ಏನಾದರೂ ಸೇಮ್ ಇತ್ತಂದ್ರೆ ಅದಕ್ಕೆ ನಾವು DC current ಅಥವಾ steady current ಅಂತ ನಾವು ಕರೀತೀವಿ, steady current. So in these two cases we won't observe such type of steady currents. ಇಲ್ಲಿರಬಹುದು ಅಥವಾ ಈ ಕೇಸ್ನಲ್ಲಿ ಇರಬಹುದು. ಕ್ಲೌಡ್ ಕೇಸ್ನಲ್ಲಿ ನಮಗೆ ಸ್ಟಡಿ ಕರೆಂಟ್ ಸಿಗೋಂಗಿಲ್ಲ, ಇವೆರಡು ಕೇಸ್ನಲ್ಲಿ, ರೈಟ್? ಇದು ಒಂದು ರೀತಿ
ಕರೆಂಟ್, ಡಿ ಸಿ ಕರೆಂಟ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಎರಡನೇದು ಎ ಸಿ, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ನಾವು ಕರಿತೀವಿ. ಎ ಸಿ ಎಸಿ ಕರೆಂಟ್ ನಾವು ಈ ರೀತಿ ಡ್ರಾ ಮಾಡ್ಕೋಬಹುದು. Its magnitude changes continuously, direction changes periodically. ಈ ತರ ಕರೆಂಟ್ಗೆ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ನಾವು ಕರಿತೀವಿ. ಅಂದ್ರೆ ಒಂದ್ಸಾರಿ ಪಾಸಿಟಿವ್ ಸೈಕಲ್ ಇದ್ರೆ ನೆಕ್ಸ್ಟ್ ಇನ್ಸ್ಟಂಟ್ ನೆಗೆಟಿವ್ ಸೈಕಲ್ ಇರ್ತೈತಿ. ಅಂದ್ರೆ ಫ್ಲೋ ಆಫ್ ಕರೆಂಟ್ ಡೈರೆಕ್ಷನ್ಸ್ ನ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂದ್ರೆ ಸೀದಾ ಮತ್ತೆ ಉಲ್ಟಾ ಮಾಡ್ಕೊಂತ ಹೋಗ್ತಿರ್ತೈತೆ ಅದು. ಈ ತರ ಕರೆಂಟ್ಗೆ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ನಾವು ಕರಿತೀವಿ. ಮ್ಯಾಗ್ನಿಟ್ಯೂಡ್ ಚೇಂಜಸ್ ಕಂಟಿನ್ಯೂಸ್ಲಿ, direction changes periodically. Direction changes periodically. Next one is charging current. Capacitor case ನಲ್ಲಿ when we connect a capacitor to the battery, what happens? Capacitor will starts to charge. ಅದನ್ನ ಗ್ರಾಫ್ ಅನ್ನು ಹಾಕಿದ್ರೆ ಚಾರ್ಜಿಂಗ್ ಮತ್ತೆ ಡಿಸ್ಚಾರ್ಜಿಂಗ್, ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಒಳಗಡೆ ನೀವು ಡಿಸ್ಚಾರ್ಜಿಂಗ್ ಬಂತಂದ್ರೆ ಟೈಮ್ ಇನ್ಕ್ರೀಸಸ್, ಕರೆಂಟ್ ಗೋ ಆನ್ ಡಿಕ್ರೀಸಸ್. ಚಾರ್ಜಿಂಗ್ ಕರೆಂಟ್ ಮತ್ತೆ ಡಿಸ್ಚಾರ್ಜಿಂಗ್ ಕರೆಂಟ್ ಅನ್ನು ಕೂಡ ನಾವು ಏನು ಮಾಡ್ಬೋದು, ಡ್ರಾ ಮಾಡಬಹುದು. ದೀಸ್ ಆರ್ ದಿ ನೆಕ್ಸ್ಟ್ ಇಲ್ಲಿ ಟ್ರಾನ್ಸಿಯಂಟ್ ಕರೆಂಟ್ ಅಂತ ಒಂದಿದೆ. ಇವೆಲ್ಲ ಏನಿವು, ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಕರೆಂಟ್ಸ್. Different types of current. ಬರದಾ? Different types of current. Let's consider a solid conductor. So ಹಾಗಾದ್ರೆ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗಡೆ ನಾವು ಡಿಸ್ಕಷನ್ ಮಾಡಬೇಕಂದ್ರೆ ನಾವು ಕನ್ಸಿಡರ್ ಮಾಡೋದೇನೋ ಸಾಲಿಡ್ ಕಂಡಕ್ಟರ್. ಕಂಡಕ್ಟರ್ಸ್ ನಲ್ಲಿ ನಮಗೆ ಸಾಲಿಡ್ ಕಂಡಕ್ಟರ್ಸ್ ಮತ್ತೆ ಲಿಕ್ವಿಡ್ ಕಂಡಕ್ಟರ್ಸ್ ಕೂಡ ಬರ್ತೈತಿ. ಸೊ ಹಾಗಾದ್ರೆ ನಾವು ಕನ್ಸಿಡರ್ ಮಾಡೋದು ಯಾವುದು, ಸಾಲಿಡ್ ಕಂಡಕ್ಟರ್. Example for solid conductors, metals. Metals are the example for what? Solid conductor. In a solid conductor, a free electrons are the charge carriers. These free electrons are having a thermal velocity, and the direction of these thermal velocities has a random direction. These are what? These are the free electrons. ಈಗ ಹೆಂಗಂದ್ರೆ ಕ್ಲಾಸ್ ನಲ್ಲಿ ಟೀಚರ್ ಇರಲಿಲ್ಲ ಅಂದ್ರೆ ಎಲ್ಲರೂ ಸುಮ್ಮನೆ ಓದ್ಕೋಂತ ಕೂತ್ಕೊಂಡಿರ್ತೀವಿ. ಗೊತ್ತಿರ್ತೀರಾ? ಇಲ್ಲ, ಒಬ್ಬೊಬ್ಬರದ ಒಂದೊಂದು ಕಥೆ ಇರ್ತಾವ, ಹೌದಿಲ್ಲ? ಒಬ್ಬೊಬ್ಬರು ಒಂದೊಂದು ತರ ಮಾಡ್ತಿರ್ತಾರೆ. ಹಂಗ ಈ ಸಾಲಿಡ್ ಕಂಡಕ್ಟರ್ ಒಳಗಡೆ ಇರತಕ್ಕಂತ ಈ ಫ್ರೀ ಎಲೆಕ್ಟ್ರಾನ್ಸ್ ಏನಿದಾವಲ್ಲ, ಅವು ಹೆಂಗ ಬೇಕಾದಂಗೆ ತಿರುಗಾಡ್ತಿರ್ತಾವು. ಎಷ್ಟು ಸ್ಪೀಡ್ದಲ್ಲಿ ತಿರುಗಾಡ್ತಿರ್ತಾವ ಅಂದ್ರೆ 10 to the power 5 ಮೀಟರ್ ಪರ್ ಸೆಕೆಂಡ್, ಅಂದ್ರೆ 100 ಕಿಲೋಮೀಟರ್ ಪರ್ ಸೆಕೆಂಡ್. ಎಲ್ಲೆಲ್ಲಿ ಮೆಟಲ್ ನೋಡ್ತಿರಲ್ಲ, ದಿಸ್ ಇಸ್ ದ ಸ್ಪೀಡ್ ಆಫ್ ಅ ಫ್ರೀ ಎಲೆಕ್ಟ್ರಾನ್ಸ್ ಎಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಒಳಗಡೆ ಎಲ್ಲೆಲ್ಲಿ ಈಗ ಮೆಟಲ್ಸ್ ಇದಾವಲ್ಲ, ಆ ಮೆಟಲ್ಸ್ ಒಳಗಡೆ ಇರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ಸ್ ಎಷ್ಟು ಸ್ಪೀಡ್ ಒಳಗಡೆ ತಿರುಗಾಡ್ತಿರ್ತಾವ? 100 ಕಿಲೋಮೀಟರ್ ಪರ್ ಸೆಕೆಂಡ್. ಹೆಂಗ್ ಬೇಕಾದಂಗೆ ತಿರುಗಾಡ್ತಿರ್ತಾವ. ಹಂಗೆ ತಿರುಗಾಡ್ಬೇಕಾದ್ರೆ ಬಾಜು ಇದ್ದವ್ರಿಗೆ ಡಿಕ್ಕಿ ಹೊಡಿಬಹುದು. ಪಾಸಿಬಿಲಿಟಿ ಇದೆಯಲ್ಲ, ಇನ್ನೊಂದು ಎಲೆಕ್ಟ್ರಾನ್ ಡಿಕ್ಕಿ ಹೊಡಿಬಹುದು, ಇನ್ನೊಂದು ಅಟಾಮಿಕ್ ಡಿಕ್ಕಿ ಹೊಡಿಬಹುದು, ರೈಟ್? ಸೊ ಪಾಸಿಬಿಲಿಟೀಸ್ ಆಮೇಲೆ ಚೆಕ್ ಮಾಡೋಣ.
ಸೊ ಹಾಗಾದ್ರೆ these electrons are having a thermal velocity. ಇದಕ್ಕೆ ನಾವೇನಂತ ಕರಿತೀವಿ? thermal velocity ಅಂತ ಕರಿತೀವಿ. thermal velocity. ಬರ್ದ್ರ ಎಷ್ಟು ಸ್ಪೀಡ್ ದಾಗ ತಿರುಗ್ತಾವ? 10 to the power 5 meter per second. So in order to get a steady current, we should maintain a constant potential. So ಹಾಗಾದ್ರೆ steady current ಅನ್ನು ನಾವು ಪಡಿಬೇಕಂದ್ರೆ ನಾವು constant potential ಅನ್ನು maintain ಮಾಡಬೇಕು. Now consider two plates. One is glass plate, glass, and another one is ebonite. ಒಂದು ಗ್ಲಾಸ್ ಇನ್ನೊಂದು ಪ್ಲಾಸ್ಟಿಕ್ ಪ್ಲೇಟ್ಸ್ ಅನ್ನ ಕನ್ಸಿಡರ್ ಮಾಡ್ರಿ. ಇದರದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟೈತಲ್ಲ ಅಷ್ಟ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಸ್ ಗ್ಲಾಸ್ ಇರಲಿ ಎಬೋನೈಟ್ ಇರಲಿ. ಸೊ ಹಾಗಾದ್ರೆ ಈ ಗ್ಲಾಸ್ ಅನ್ನ ಸಿಲ್ಕ್ ಕ್ಲಾತ್ ಇಂದ ರಬ್ ಮಾಡ್ರಿ, ಇದನ್ನ ಫರ್ ಇಂದ ರಬ್ ಮಾಡ್ರಿ. ಸಿಲ್ಕ್ ಕ್ಲಾತ್ ಇಂದ ರಬ್ ಮಾಡಿದ್ರೆ ಗ್ಲಾಸ್ ಬಿಕಮ್ಸ್ positively charged body and ebonite rod becomes negatively charged body. ಹೌದಾ? ಈಗ ಇವೆರಡೂ ಪ್ಲೇಟ್ ಅನ್ನು ತಗೊಂಡು ಈ ಕಂಡಕ್ಟರ್ ಅಕ್ರಾಸ್ ಪ್ಲೇಸ್ ಮಾಡಿ. ಸೊ ಹಿಯರ್ it is a positively charged plate attached to one end of the conductor and negative plate is attached to the another end of the conductor. So there is a setup of electric field across this conductor. Positive to negative. ಏನನ್ನ ಸೆಟ್ ಮಾಡಿದ್ವಿ ನಾವಿಲ್ಲಿ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಸೆಟ್ ಮಾಡಿದ್ವಿ. ಹೌದಾ? Now these free electrons comes inside the external electric field. ಹಾಗಾದ್ರೆ ಈ ಫ್ರೀ ಎಲೆಕ್ಟ್ರಾನ್ಸ್ ಅಷ್ಟು ಎದರೊಳಗಡೆ ಬಂದ್ವು? ಈಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಬಂದು. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಬಂದು ಅಂದ್ರೆ it starts to experience the electric force. That is F is equal to Q into E. Q into E ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ Q ಇದ್ರ ಜಾಗದೊಳಗಡೆ ನೆಗೆಟಿವ್ ಚಾರ್ಜಸ್ ಇದಾವ, ಮೈನಸ್ E into ಕ್ಯಾಪಿಟಲ್ E ಬರೀಬಹುದಾ? ಎಷ್ಟು ಎಲೆಕ್ಟ್ರಾನ್ಸ್ ಇದಾವ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ಲಸ್ ಆರ್ ಮೈನಸ್ n into E ಹಾಕೊಂಡ್ಬಿಡ್ರಿ. F is equal to plus or minus Ne into capital E. So ಇಲ್ಲಿ ಎಲೆಕ್ಟ್ರಾನ್ ಇರೋದ್ರಿಂದ ನೆಗೆಟಿವ್ ನ ತಗೋರಿ. Force experienced by the free electron inside this material is minus Ne into capital E. So ಹಾಗಾದ್ರೆ due to this external electric field, this free electron starts to experience electric force. ಎಲೆಕ್ಟ್ರಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಈ ಅಷ್ಟು ಎಲೆಕ್ಟ್ರಾನ್ಸ್ ಪಾಸಿಟಿವ್ ಪ್ಲೇಟ್ ಕಡೆ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ? ಅದೇ ಕಂಡಕ್ಟರ್ ನ ಇಲ್ಲಿ ಕೆಳಗಡೆ ತಗೋತೀನಿ ನಾನು. These free electrons, this is the positive plate and this one is negative plate. This free electron starts to move towards the positive plate. ಸೊ ಹಾಗಾದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಯಾವ ಚಾರ್ಜ್ ಕಡೆ ಹೋಗಕ್ಕೆ ಸ್ಟಾರ್ಟ್ ಆಗ್ತಾವ? ಪಾಸಿಟಿವ್ ಕಡೆ ಹೋಗ್ತಾವ. ಎಲ್ಲಿ ತನ ಹೋಗ್ತಾವು? ಇವಷ್ಟು ಪಾಸಿಟಿವ್ ನ್ಯೂಟ್ರಲ್ ಆಗೋ ತನನು ಆ ಚಾರ್ಜಸ್ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತೈತೆ. ಅಲ್ಲಿ ತನ ನಮಗೆ ಸ್ಟಡಿ ಕರೆಂಟ್ ಸಿಗ್ತೈತೆ ಅಥವಾ ಕಂಟಿನ್ಯೂಸ್ ಕರೆಂಟ್ ಸಿಗ್ತೈತೆ. ಯಾವಾಗ ಇವಷ್ಟು ಚಾರ್ಜಸ್ ನ್ಯೂಟ್ರಲ್ ಆಗ್ತೈತಲ್ಲ, ನ್ಯೂಟ್ರಲ್ ಆಯ್ತಪ್ಪ ಅಂತ ಹೇಳಿದ್ರೆ ಈ ಫ್ಲೋ ಮತ್ತು random motions ಬರ್ತಿತ್ತು ಎಲೆಕ್ಟ್ರಾನ್ಸ್. ಸರಿ, ಸೊ ಹಾಗಾದ್ರೆ let's consider the area of cross section of this conductor is A and the flow of electric charge constitutes the electric current. Flow of electric charge constitutes electric current ಅಂತ ನಾವು ಕರೀತೀವಿ. ನೆಕ್ಸ್ಟ್ ಏರಿಯಾ. ಹಾಗಾದ್ರೆ ಇವೆರಡು ಕ್ವಾಂಟಿಟೀಸ್ ಅನ್ನು ನಾವು ತಗೊಂಡು ಇನ್ನೊಂದು ಹೊಸ ಕ್ವಾಂಟಿಟಿನ ಮಾಡ್ತೀವಿ. ಅದಕ್ಕೆ ನಾವು ಕರೆಂಟ್ ಡೆನ್ಸಿಟಿ ಅಂತ ಕರೀತೀವಿ. Current density. Next heading is
current density. ಈ current density ನ ನಾವು J ದಿಂದ represent ಮಾಡ್ತೀವ. where J stands for what? Current density. ಬರ್ದ್ರಾ? So the current density, it is the ratio of electric current per unit area. Current density is equal to electric current per unit area or area. So current density na ನಾವು J ದಿಂದ represent ಮಾಡ್ತೀವಿ. ನೆಕ್ಸ್ಟ್ ಕರೆಂಟ್ ಅನ್ನ I ದಿಂದ represent ಮಾಡ್ತೀವಿ. ಏರಿಯಾ ನ A ಯಿಂದ represent ಮಾಡ್ತೀವಿ. This is the expression of current density. And its SI unit is ampere per meter square. Ampere per meter square. Next, the dimensional formula of this current density is dimensional formula of current density. In Baritira, L to the power minus 2 A to the power 1. Dimensional equation is J is equal to L to the power minus 2 A to the power minus 1. Current density is a vector quantity. Which quantity? Vector quantity current density, and its direction is same as the direction of electric field. Direction is same as electric field direction. So the current density is which quantity? It's a vector quantity, and its direction is same as the direction of electric field. Bardra? Okay. Same as electric field. So with the help of this electric current density, we can redefine the term electric current. So I is equal to J into A bariboda. Area is which quantity? Area is vector quantity. Current density is vector quantity. Therefore, we can write electric current in vector form. Vector form of electric current. I is equal to vector J dot vector A. So this is the example for what? Dot product. Electric current is the example for what? Dot product or scalar product anta navu ಕರೀತೀವಿ. ಹಾಗಾಗಿ the magnitude of electric current we can write in terms of this current density. I is equal to JA cos theta anta navu ಕರೀತೀವಿ. JA cos theta. This is another expression of electric current in terms of current density. Here the theta is the angle between current density and area vector, where theta is angle between current density under electric field direction and area vector. So with the help of these expressions, again we can write current density is equal to I divided by A cos theta anta kuda baribodu. These are the different expressions of electric current and electric current density. Current density. Badra note anta hakori. Current density is equal to I divided by A. I ಅಂತ ಹೇಳಿದ್ರೆ Q divided by T A. So ಹಾಗಾದ್ರೆ ಇದನ್ನು ಯೂಸ್ ಮಾಡಿದ್ರೆ it becomes Q divided by A into
T ಬರಿಬೋದಾ? This is another expression of what? Current density. So ಹಾಗಾದ್ರೆ Q is equal to, we can write plus or minus n into E divided by A into T. This is another expression of what? Current density in terms of number of charge carriers. Number of charge carriers. Number of charge carriers.